ಇಲ್ಲಪ್ಪ ನಿನ್ನೊಂದ್ಸಲ ಕರ್ಕೊಂಡು ಹೋಗಿ ನೀರಿನ ಹಳ್ಳಿಗೆ ಮುಗಿಸ್ಬಿದೆ ಈಗ ಸರಿ ನಿದ್ರೆ ಬಿಡ್ತದೆ. ಬಿಡುದಿಗೆ ನಿಮಗೆ ಒಬ್ಬ ಮಗಳಿದ್ದಾಳಂತಲ್ವಾ? ಹೌದು, ನಮ್ಗೆ ಗೊತ್ತಿದ್ದ ಮನೆಯಲ್ಲಿ ಒಬ್ಳಿದ್ದಾಳಲ್ಲ, ಮನೆಯಲ್ಲಿ ಒಬ್ಳಿದ್ದಾಳೆ ಅಂತ. ಮನೆಯಲ್ಲಿ ಇದ್ದವಳು ಒಬ್ಬಳೆ ನನ್ನ ಮಗಳು. ನಂಗೂ ಲೆಕ್ಕಿಲ್ಲ, ಮನೆಯಲ್ಲಿ ಇದ್ದವಳು ಒಬ್ಬಳೆ. ಮನೆಯಲ್ಲಿರುವವಳು ಒಬ್ಬಳೆ ಮತ್ತು ಹೊರಗಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗಲಿ. ಎಲ್ಲರೂ ಯಾಕೆ ಸೇರಿಸಿದ್ದೇವೆ ನಾವು ಇವತ್ತು, ಇದು ಗೊತ್ತಾಗಲಿ ಅಂತಲ್ಲ, ಅವಳು ಬಂದದ್ದು ಯಾಕೆ ಅಂತ ಗೊತ್ತಾಗಲಿ ಅಂತ. ಇಷ್ಟ ಆದ ಇಲ್ಲ ಇಲ್ಲ, ಇವ ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುದಿಲ್ಲ. ಇಲ್ಲ, ಯಾಕೆಂದ್ರೆ ಅವರು ಮತ್ತು ಹೆದರಿಸೋರು ಇದ್ದಾರೆ, ಹೋಗೋರು ಹಾಗೆ. ಪ್ರಭು, ಕೇಳಿದ ಕಾರ್ಯವನ್ನು ಈಡೇರಿಸಿಕೊಡುತ್ತೇವೆ ಎಂಬುದಾಗಿ ನನ್ನ ಕೈ ಮೇಲೆ ಕೈ ಮೇಲೆ ಎಂತ ಕೈ ಮೇಲೆ ನಿನ್ ತಲೆ ಮೇಲೆ ಆಕಾಶವಿತ್ತ ಈಗ. ನೀ ಹೆದರುದು ಯಾಕಷ್ಟು? ನಾನು ಹೆದರುದಿಲ್ಲ, ನಾನಂತೂ ಶೀಲವಂತನಪ್ಪ. ಪ್ರಭು ನಮೋ ನಮಃ. ಪ್ರತಿ ವಂದನೆಗಳು. ನಮೋ ನಮಃ ನಮಃ. ನೀ ಹೆದರುವುದು ಯಾಕೆ, ನಡುಗುವುದು ಯಾಕೆ? ಒಂದ್ಸಲ ಕಾಲು ಹೇಗೆ ಉಂಟು ನೋಡ್ಬಿಡುವ ಅಂತ ಹೀಗೆ ತಿರ್ಕೊಂಡು ಉಂಟೋಳಾದ್ರೆ ಆಗ ನಾನು ನೋಡಿದ್ದೆ. ಸರಿ ಉಂಟು ನೇರ ಉಂಟೋಳಾದ್ರೆ ತೊಂದರೆ. ಏನು ನಿದ್ರೆ ಬಿಡುವೇನು ನಿನಗೆ? ಅಯ್ಯಪ್ಪ, ನಾನು ಸ್ತ್ರೀಯನ್ನ ಕಂಡಾವಾಗ ಎಷ್ಟು ಗೌರವ ಮೂಡ್ತಾ ಉಂಟು. ಖಂಡಿತ. ಇವಳ ತಿರಿಸು, ಮುಖದ ತೇಜಸ್ಸು, ಆ ವರ್ಚಸ್ಸು, ಆ ಒಂದಲ್ಲ ಅವಳ ವರ್ಚಸ್ಸು, ಆಹಾ ಆಹಾ, ನಿಜವಾಗಿ ಅವಳ ಕುರಿತಾಗಿ ಗೌರವ ಎನ್ನುವುದು ಮೂಡುತ್ತಾ ಇದೆ. ಅದು ನೋಡ್ಬೇಕಿತ್ತು ಮತ್ತು ಮೂಡ್ತಿತ್ತು. ಸುಮ್ಮನೆ ಅಧಿಕ ಪ್ರಸಂಗ ಮಾತಾಡಬೇಡ. ನಾನು ನಿದ್ರೆನಲ್ಲಿದ್ದೆ, ಈಗ ಎತ್ತಿದ್ದೆ. ತಾಯಿ, ಅತಿಥಿ ದೇವೋ ಭವ. ಮನೆಯ ಬಾಗಿಲಿಗೆ ಯಾರೇ ಬಂದರೂ ಕೂಡ ದೇವರ ಹಾಗೆ ನಾವು ಅವರನ್ನು ಕಾಣಬೇಕಂತೆ. ಅದೇ ರೀತಿಯಾಗಿ ಯಥಾ ಯೋಗ್ಯ ಅಲ್ಲದೆ ಹೋಲು ಯಥಾ ಸಾಧ್ಯವಾದಂತಹ ರೀತಿಯಲ್ಲಿ ಉಪಚರಿಸುತ್ತಾ ಇದ್ದೇನೆ. ದೇವಿ ಗಂಡಸರು ಬಂದರೆ ದೇವರು, ಹೆಂಗಸರು ಬಂದರೆ ದೇವಿಯರು. ಅವನವರು ಈಗ ದೇವರು ಅಂತ ಹೇಳಿದ ಮೇಲೆ ದೇವಿ ದೇವ ಎಲ್ಲ ಬೇರೆ ಬೇರೆ ಉಂಟಾ? ದೇವ ಬೇರೆ, ದೇವಿ ಬೇರೆ. ದೇವರು ಹೇಳಿದ್ರೆ ಅದರಲ್ಲಿ ಪರಿಭೇದ ಇರ್ತದ? ನಾವು ಬೇರೆ ಮಾಡುವ, ಎಲ್ಲರೂ ಒಟ್ಟಿಗೆ ಇಲ್ಲಪ್ಪ ನಿನ್ನೊಂದ್ಸಲ ಕರ್ಕೊಂಡು ಹೋಗಿ ನೀರಿನ ಹಳ್ಳಿಗೆ ಮುಗಿಸ್ಬಿದೆ ಈಗ ಸರಿ ನಿದ್ರೆ ಬಿಡ್ತದೆ. ಬಿಡುದಿಗೆ ಹಣೆಯಲ್ಲಿ ಶೋಭಿಸುತ್ತಾ ಇದ್ದಂತಹ ಸಿಂಧೂರ, ಕೊರಳಲ್ಲಿ ರಾರಾಜಿಸುತ್ತಾ ಇದ್ದಂತಹ ಮಾಂಗಲ್ಯ. ಏನಿದು? ಸಿಂಧೂರ ಎಲ್ಲುಂಟು? ನಿಮಗೂ ಉಂಟು ಕೊರಳ ಮಾಂಗಲ್ಯ. ಮಾಂಗಲ್ಯ ಎಲ್ಲುಂಟು? ಕೊರಳಲ್ಲುಂಟು. ಉಂಗುರ ಕಾಲಿತ್ತು. ಹೌದು, ಎಲ್ಲುಂಟು? ಕೈಯಲ್ಲುಂಟು. ಕರ್ಮ ಬೇರೆ, ಕಾಲ ಉಂಗುರ. ನಾನು ನೋಡಿದೆ, ಕಾಲು ಸರಿ ಉಂಟು. ಸದ್ಗ್ರಹಿಣಿ ಎನ್ನುವುದಕ್ಕೆ ಸಂದೇಹವೇ ಇಲ್ಲ. ಹಾಗಾಗಿ ಧೈರ್ಯವಾಗಿ ಕೇಳ್ತಾ ಇದ್ದೇನೆ, ಕೈ ಹಿಡಿದಂತಹ ನಿನ್ನ ವರನ್ಯಾರು, ನಿನ್ನ ದೇಶ ಯಾವುದು, ಹೆಸರೇನು, ಬರುವರೆ ಉದ್ದೇಶ ಏನು ಹೇಳ್ತೇನೆ ನನ್ನಲ್ಲಿ. ಪ್ರಭು ಎಂದ ಮಾತನು ಕೇಳಿದ ಪದ ನಂದನೆಯಿತ್ತು. ಎಂದ ಮಾತನು ಕೇಳಿದ ಪದ ನಂದನೆಯಿತ್ತು. ನಿಂದು ಮುದವೆ ಬಂದ ಕಾರ್ಯವ ಬಂದ ಕಾರ್ಯವ ಈವುದಾದರೆ ಅದರಂದ ಬೇಡುವೆ. ಬಂದ ಕಾರ್ಯವ ಈವುದಾದರೆ ಅಂದ ಬೇಡುವೆ. ಎಂತ ಮೊದಲು ಹೇಳಿದು ಬದಲತನಿಯನು ನಿದು ಮೊದಲಿನ ಬಂದ ಕಾರ್ಯವ ನೀವುದಾದರೆ ನಿನ ಜನರಂತ ಬೇಡುವೆ. ಬಿಡು ಕೃಪದ ನಂದನೆ ನಿಮ್ಮ ಆಳ್ವಿಕೆ ಏನು, ನಿಮ್ಮ ಸಂಸ್ಕಾರ ಏನು ಹಾ, ಮೊದಲೇ ಗೊತ್ತಾಗಿದೆ. ಮೊದಲೇ ಅಂದ್ರೆ ನನ್ನನ್ನು ನೋಡಿ ಅಥವಾ ಇವನನ್ನು ನೋಡಿ? ಅವರನ್ನು ನೋಡಿ ಎಷ್ಟು ಒಳ್ಳೆ
ಮರ್ಯಾದೆ ಉಳಿಸ್ಕೊಂಡಿದ್ಯಲ್ಲ. ಉಳಿಸಿದ್ದೇನೆ ನಿಮ್ಮದನ್ನ. ಎಷ್ಟು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ. ಆಹಾ, ನನ್ನನ್ನು ಎಷ್ಟೆಲ್ಲ ರೀತಿಯಲ್ಲಿ ಎಲ್ಲವೂ ಹೇಳ್ಬೇಕು ಅಂತಿಲ್ಲ, ಸ್ವಲ್ಪ ಹೇಳೋರಿಗೆ ಹಾಗೆಲ್ಲ ಗೌರವಯುತವಾಗಿ ನಡೆಸ್ಕೊಂಡಿದ್ದಾರೆ. ಹಾ. ಹೆಚ್ಚೇನು ಅತಿ ಹತ್ತಿರದಿಂದ ನನ್ನನ್ನು ಮಾತಾಡಿಸಿದ್ದಾರೆ. ಮಕ್ಕಳನ್ನು ಆಚೆ ಮನೆಸು ಈಚೆ ಮಾತನಾಡಿದ್ದಾರೆ. ಅಂದ್ರೆ ಒಬ್ಬರೇ ಬಂದಿದ್ದೀರಾ, ಮಕ್ಕಳೆಲ್ಲ ಬಂದಿದ್ದಾರೆ, ಎಲ್ಲ ಕೇಳಿದ್ದವರು. ಅದೆಲ್ಲ ದಿಕ್ ಪ್ರಸಂಗ ಬೇಕಿತ್ತ ನೀನು ಕೇಳಿಕ್ ನಾನಲ್ವ ಜನ. ಅಂದ್ರೆ ನೋಡಿ, ಬೆಳಗಾಗೋಲಿ ಇವ್ರು ನಿಮ್ಗೆ ಎಬ್ಸುವಾಗಿಲ್ಲಲ್ಲ, ಬಂದವ್ರ ಹತ್ರ ಏನಾದ್ರು ಮಾತಾಡ್ತಾ ನಿಂತ್ಕೊಳ್ಬೇಕಲ್ಲ. ಆಮೇಲೆ ಅವ ಹಾಗೆ ಒಂದೊಂದ್ ಸಾರಿ ಹೀಗೆ ತೋರಿಸಿದಾಗ ಕಡಿಮೆ ಮಾಡ್ಲಿಲ್ಲ. 8 ಮತ್ತೆ ಸರಿ ಹೇಳಿಲ್ವಾ? ಇದು ಎಂಟ ಇದೆ ಅದೇಂಟು ಮತ್ತೆ ಇನ್ನಪ್ಪ. ಹೌದು. ಯಾಕೆ? ಯಾಕೆಂದ್ರೆ 5 ಮತ್ತು 3 ಉಂಟಲ್ಲ, ಎಲ್ಲುಂಟು ಬೆರಳಿದೆ. ಹಾಗೆಲ್ಲ ಲೆಕ್ಕ ಹಾಕಿದ್ರೆ 8, 10 ಎಲ್ಲ ಆಗ್ತದೆ. ಹಾಗೆ ನಾವು ಲೆಕ್ಕಾಚಾರ ಕಲ್ತಿದ್ದೇವೆ, ನಾವು ಲೆಕ್ಕಾಚಾರ ಕಲ್ತಿದ್ದೇವೆ. ಎಲ್ಲ ಇದೆ. ಸರಿ ಉಂಟು, ಸರಿ ಉಂಟು. 5 ಉಂಟು. ಪ್ರಭು ಓ, ಒಳ್ಳೆ ರೀತಿಯಲ್ಲಿ ಹೇಳಿದಾಗ ಮತ್ತೆ ನಿಲ್ಲಿಲ್ಲ ಅವರು. ಒಳಗೆ ಬಂದ್ಬಿಟ್ರು ನಿಮ್ಮನ್ನು ಕರೀಲಿಕ್ಕೆ. ಹಾ 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 ಹಾ, ಅವ್ರ ಮೂಲ ಏನು ಅಂತ ಗೊತ್ತಾಯ್ತಾ ಇಲ್ವಾ? ಸರಿ ಸರಿ. ಆದ್ರೂ ಏನು? ಎಲ್ಲಿಂದ ಒಂದೇ ಯಾಕಾಗಿ ಒಂದೇ ಎಲ್ಲ ಹೇಳುವ ಮೊದಲು ನಾನು ಕೇಳಿದ ಕೇಳಿಕೆನ ಅಥವಾ ನಾನು ಬಂದಂತ ಕಾರ್ಯವನ್ನ ನೀವು ನಡೆಸಿಕೊಡ್ತೀರಿ ಅಂತ ಹೇಳಿದ್ರೆ ನಾ ಹೇಳ್ತೇನೆ. ತರುಣಿ ಅಂದ್ರೆ ನೀವು ಗೊತ್ತಾಯ್ತು ಅವರಿಗೂ ಸುದ್ದಿ. ನಿಮ್ಮ ಆಳ್ವಿಕೆಯಲ್ಲಿ ಮಹಿಳೆಯರಿಗೆ ವಿಶೇಷ ಪ್ರಾಶಸ್ತ್ಯ ಕೊಡ್ತೀವಿ ಅಂತ ಗೊತ್ತಾಯ್ತು. ಮಹಿಳೆಯರಿಗೆ ಅಲ್ಲ, ಮಹಿಳೆಯರಿಗೂ ಏನೆಲ್ಲ ಉಚಿತ ಮಾಡ್ಕೊಂಡೆ ನೀನು. ಹಾಗಾಗಿ ಮತ್ತೇನೋ ಕೇಳಲಿಕ್ಕೆ ಬಂದ್ರೆ ಆ ಖಚಿತತೆ ಉಂಟು ನಮಗೆ. ಮುಖದಲ್ಲಿರುವಂತಹ ದೋಷ ಕಂಡಾವಾಗ ಸ್ಪಷ್ಟವಾಯಿತು ನಿನಗೆ ಕಷ್ಟ ಇಲ್ಲ ಎನ್ನುವುದು. ಹಾಗಂತ ಯಾವುದೋ ಒಂದು ಅಪೇಕ್ಷೆಯನ್ನು ಹೊತ್ತು ಬಂದಿದ್ದೆ ಎನ್ನುವುದು ಸತ್ಯವಾಯಿತು. ತರುಣಿ, ಯೋಚಿಸಬೇಕಾದದಿಲ್ಲ. ಸಿಂಹಾಸನವನ್ನ ಏರಿದ ಅರಸ ನಾನು. ನಮ್ಮಂತವರ ಮಾತು ಅಂತ ಹೇಳಿದ್ರೆ ರಾಮ ಬಿಟ್ಟ ಬಾಣದ ಹಾಗೆ. ರಾಮ ಒಮ್ಮ ಬಾಣವನ್ನ ಬಿಟ್ಟ ಅಂತಾದ್ರೆ ವಿರೋಧಿಗಳನ್ನ ಕೊಂದು ಪಾತಾಳ ಗಂಗೆಯಲ್ಲಿ ಬಿದ್ದು ಬತ್ತಳಿಕೆಗೆ ಬಂದು ಮುಂದೇನು ಅಜ್ಜಿ ಎನ್ನುವ ಹಾಗೆ ಕೇಳ್ತಾ ಇತ್ತಂತೆ. ಕೇಳ ಮಾತು ಕೇಳ. ಅರ್ಥ ಆಯ್ತಾ ನಿನಗೆ? ಈ ಮಾತು ಕೇಳಿ ಅವನು ಜ್ಞಾನಿಯಾಗಿತ್ತು. ಗೊತ್ತಾಯ್ತಾ? ನಾನು ಒಂದೊಂದ್ಸರಿ ಮಾತಾಡ್ತೇನೆ, ವಿಷಯ ಇರುವುದಿಲ್ಲ, ಒಂದು ಇಂದು ಬಿಂದು ಇದಿಷ್ಟಿರ್ತದೆ, ಬಿಂದಿರ್ತದಲ್ಲ ಕೊನೆಗೆ. ಅದೇ ರೀತಿಯಾಗಿ ಒಮ್ಮೆ ನಾವು ಆಡಿದ ಮೇಲೆ ಮುಗಿಯಿತು, ಯಾವತ್ತೂ ಸುಳ್ಳಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನದ ಚಿಂತೆಯನ್ನ ದೂರ ಮಾಡು. ಏನು ಬೇಕು ಅಂತ ನನ್ನ ಹತ್ರ ಹೇಳು, ಅದನ್ನು ಒದಗಿಸಿಕೊಡ್ತೇನೆ ನಾನು. ಕೊಡುವುದಾದರೆ ಎನ್ನ ಕರದಿ ಕೊಡುವುದಾದರೆ ಎನ್ನ ಕರದಿ ಭಾಷೆಯ ದೃಢವಾಗಿ ಬೇರೆಂದು ದೃಢವಾಗಿ ಬೇರೆಂದು ಸಡಗರದಿಂದ ನೀನು ಬರೆಯುತ್ತಿರಲು ಕೇಳಿ ಅಂತ ಹೇಳಿ ಆಯ್ತಲ್ಲ ನಾನು. ಮತ್ತೆ ನಿನ್ನ ಬೇಕು ಒಗ್ಗರಣೆ. ನಿಮ್ಮಲ್ಲಿಯೇ ಕೇಳ್ತೇನೆ. ಕೇಳ ಮಾವ ಹಾಗೆ ಒಂದೊಂದು ದಿವಸ. ಹಾಗಲ್ಲ, ಇಷ್ಟೆಲ್ಲ ಬುದ್ಧಿವಂತರನ್ನ ಯಾಕೆ ಈ ಕೆಲಸಕ್ಕೆಲ್ಲ ಇಟ್ಕೊಂಡ್ರಿ ನೀವು? ನಾ ರಾತ್ರಿ ಇಟ್ಕೊಳ್ಳೋದು ಅದಕ್ಕೆ ಇವನನ್ನ. ಹಗಲಿಗೆ ಯಾರಿಗೆ ಉಪದ್ರ ಇವನದ್ದು ಬೇಡ ಅಂತ. ನಿಮಗೆ ಅವ್ರ ಮೇಲೆ ವಿಶ್ವಾಸ ಇರ್ಬೋದು, ಆದ್ರೆ ಏನು ಅವ್ರು ಯಾಕೆ ಇರುದು ರಾತ್ರಿ? ಕಾಯುವುದಕ್ಕಾಗಿ. ಒಳಗೆ ಬರುವುದನ್ನ ಹೊರಗೆ ಹೋಗುವುದನ್ನ ಯಾರು ಒಳಗೆ ಬರ್ತಾರೆ ನೋಡ್ಲಿಕ್ಕೆ. ಅವರು ಹೊರಗಿದ್ದ ಮಂಚಕ್ಕಾಗಲಿಕ್ಕಿದ್ರು ಅವರು. ನಾನು ನಿಜ ಮಾಡ್ತಾ ಇದ್ದೆ ಹೇಳೋದು ನೀವು. ಅದು ಯಾಕೆ ಅಂತ ಇವ್ರು ಹೇಳಿದ್ದೇನೆ. ಆಗ ನಾನು ಪ್ರಾಮಾಣಿಕ ಅಂದ್ರೆ ಬಂದವರು ಒಳ್ಳೆಯವರ ಕೆಟ್ಟವರು ನೋಡುವ ಅಂತ.
ಬಾಗಿಲಕಾಯಿ ನೀವು ನಿದ್ದೆ ಬಂದಿದೆ ಅಂತ ಅವ್ರು ಪುಸ್ತಕ ಒಳಗೆ ಹೋಗ್ಬಿಟ್ರೆ ಅವ್ರು ನನ್ನ ಪಕ್ಕನೆ ಹಿಡ್ಕೊಡೋದು ಅವ್ರು ನನ್ನ ಎಬ್ಬಿಸಿದ್ರ ಬಂದವ್ರು ಒಳ್ಳೆ ನೀವು ಅಷ್ಟೇ ಸುಮ್ಮನಿದ್ದದ್ದು ಯಾಕೆ ನೀವು ಒಳ್ಳೆಯವರು ಗೊತ್ತಾಗೆ. ಇಂಥ ಜ್ಞಾನಿಯನ್ನು ಎಷ್ಟೊಂದು ಸಭೆಯಲ್ಲಿ ಕುಂಡಿರಿಸಿ ಬಿಟ್ಟು ಯಾಕೆ ಸ್ವಾಮಿ ಅಂತ ಕೆಲಸ ಕೊಟ್ಬಿಟ್ರು? ಯಾರಿಂದ ಬಂದ್ರೆ ಸಣ್ಣ ಕುಂಡಿರಿಸ್ತಾರೆ ನನಗೆ ಯಾರು ಅದಕ್ಕೆ ಹಿಂದೆ ಇದ್ದ ಪ್ರಭು ಕೇಳಿದ ಕಾರ್ಯವನ್ನು ನೀವು ಮಾಡಿಕೊಡ್ತೀರಿ, ಪೂರೈಸಿ ಕೊಡ್ತೀರಿ ಅಂತಾದ್ರೆ ನೀವೇನು ಮಾಡ್ತೀರಿ ನನಗಷ್ಟು ಭರವಸೆ ಇಲ್ಲ. ಮತ್ತೆ ನಿಮ್ಮೇಲೆ ಅಂತಲ್ಲ, ಈ ಹೊತ್ತು ನಾ ಬಂದ ಸ್ಥಿತಿ ನನ್ನ ಗತಿ ಅಂದ್ರೆ ನಿಮ್ ಲೆಕ್ಕದಲ್ಲಿ ಇವ್ರಿಗೆ ಮತ್ತೆ ರಾತ್ರಿ ಸರಿ ಇರುವುದಿಲ್ಲ. ಈ ಹೊತ್ತು ನೀವು ಎಂತ ಮಾತಾಡುದು? ನಾ ಬಂದ ಹೊತ್ತು, ನೀವು ಬಂದ ಹೊತ್ತು. ಇವತ್ತೇನು ಮಾತಾಡುದಿಲ್ಲ, ನಾಳೆ ನೀನು ನನ್ನೊಟ್ಟಿಗೆ ಇರ್ತೀಯಲ್ಲ ಅಷ್ಟೊತ್ತಿಗೆ ಮಾತಾಡ್ತು. ಹೆದರಿಸಬೇಡಿ, ಉಳಿದೆಲ್ಲ ಕಡೆ ಕೇಳ್ತಾ ಇದ್ದಾರೆ. ಇಲ್ಲ ಇಲ್ಲ, ಇವ ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುದಿಲ್ಲ. ಇಲ್ಲ, ಯಾಕೆಂದ್ರೆ ಅಲ್ಲಿ ಹೋದ್ರೆ ಮತ್ತು ಹೆದರಿಸೋರು ಇದ್ದಾರೆ, ಹೋಗೋರು ಹಾಗೆ. ಪ್ರಭು ಕೇಳಿದ ಕಾರ್ಯವನ್ನು ಈಡೇರಿಸಿಕೊಡುತ್ತೇವೆ ಎಂಬುದಾಗಿ ನನ್ನ ಕೈ ಮೇಲೆ ಕೈ ಮೇಲೆ ಎಂತ ಕೈ ಮೇಲೆ ನಿನ್ ತಲೆ ಮೇಲೆ ಆಕಾಶವಿತ್ತ ಈಗ, ನೀ ಹೆದರುದು ಯಾಕಷ್ಟು? ನಾನು ಹೆದರುವುದಿಲ್ಲ, ನಾನಂತೂ ಶೀಲವಂತನಪ್ಪ. ಮೇಲೆ ಒಬ್ಬ ವ್ಯಕ್ತಿ ನಾನು ಕಳ್ಳ ಅಲ್ಲ ಅಂತ ಹೇಳಿದ್ರೆ ಅವನೇ ಕಳ್ಳನಾಗಿರ್ತಾನೆ. ಅವನಿಗೆ ಅರ್ಥ ಆಗಿರ್ಬೋದು ಸಾಕಷ್ಟು. ಶೀಲವಂತನೇ. ಕೈ ಮೇಲೆ ಕೈ ಇಟ್ಟು ಭಾಷೆ ಕೊಡಬೇಕು ತಾವು. ಭರವಸೆ ಭದ್ರತೆಗಳ ಕ್ಷತ್ರಿಯರೊಬ್ಬರು ಆಡಿದ ಅಂತೂ ಯಾವುದೋ ಒಂದು ವಿಷಯದ ಕುರಿತಾಗಿ ಈಕೆ ಪೂರ್ಣ ವಿಶ್ವಾಸವನ್ನ ಕಳೆದುಕೊಂಡಿದ್ದಾಳೆ ಎನ್ನುವುದು ಸ್ಪಷ್ಟವಾಯಿತು. ಅನುಮಾನ ಉಂಟು. ಜನರ ಹತ್ರ ಕೇಳಿ ಆಮೇಲೆ ಈಡೇರದೆ ಹೀಗಾಗಿದ್ದಾರೆ ಅಂತಾಯ್ತು. ಎಷ್ಟೋ ಜನರ ಹತ್ರ ಕೇಳಿ ಅದು ಈಡೇರದೆ ಹೀಗಾಗಿದ್ದಾರೆ ಇದ್ರೆ ಇರ್ಬೋದು. ಕೆಲವೊಮ್ಮೆ ಪದಾರ್ಥದ ರುಚಿ ಒಗ್ಗರಣೆ ಕೆಡಿಸಿ ಬಿಡ್ತದೆ. ಹೌದು, ಯಾವುದು ಅತಿಯಾದ್ರೆ ಅಮೃತವು ವಿಷವಾಗುತ್ತದೆ ಎನ್ನುವುದು ಅವಳ ಮಾತು. ಗೊತ್ತಾಯ್ತು. ನೋಡಿ, ಯಾರಿಗೆ ಯಾವ್ದು ಆರೋಗ್ಯ ಕೊಳ್ಳಿದ್ದು ಅದನ್ನೇ ತಗೊಳ್ಳಿ. ಎಲ್ಲೋ ಉಂಟು. ಒಗ್ಗರಣೆ ಕಡಿಮೆ ಸಾಕು. ಯಾರು ಹೇಳಿದ್ರು ಕಡಿಮೆ ಸಾಕು? ಒಗ್ಗರಣೆ ಬಯಸುವಂತ ಎಣ್ಣೆ ಟೊಮಟ ಆಗಿದ್ದರೆ ಹಳೇ ಎಣ್ಣೆ ಆದ್ರೆ ಹಾಗೆ ಆಗ್ತದೆ ಹೇಳಿದ್ರು. ಇದು ನಿನಗೋಶ ಹಳೆ ಎಣ್ಣೆ ರುಚಿಯ ಅಂತಲ್ಲ. ಕಡಿಮೆ ಮಾಡಿದ್ದೆ, ಹೊಸ ಎಣ್ಣೆಯಲ್ಲಿ ಉಂಟು ಹೋಗ್ತಾ ಇದ್ದಾರೆ. ಅಗ್ನಿ ಸಾಕ್ಷಿಯಾಗಿ ಮಾತೇವೆ. ಅಗ್ನಿಗೂ ಎಣ್ಣೆ ಅಥವಾ ತುಪ್ಪ ಬೇಕು. ಎಂತ ನನ್ನ ಹೋಮ ಉಂಟೆಲ್ಲಿ ಅಗ್ನಿ ಸಾಕ್ಷಿಯಾಗಿ ಕೊಡುವ ಮಾತು. ಎಂತ ನೀವು ಕೈಯಿಂದ ಬೆಂಕಿ ಹಾಕೊಳ್ತಾರೆ ಮಾತಿಗೆ. ಅಂಗೈಯಲ್ಲಿ ಅಗ್ನಿ ಉಂಟು, ನನ್ನ ಅಂಗೈಲಿ ಉಂಟು. ಅಂಗಿಲ್ಲ, ನನ್ನ ಅಂಗೈಯಲ್ಲೂ ಉಂಟು, ಹೊಟ್ಟೆಲ್ ಉಂಟ, ಬಟ್ಟೆಯಲ್ಲೂ ಉಂಟು. ಕಾಣುವುದಿಲ್ಲಲ್ಲ, ಮುಟ್ಟು ಗೊತ್ತಾಗ್ತದೆ, ಸುಡ್ತದೆ. ಕಾಣುವುದಿಲ್ಲ, ಹೇಳಿದಾಗ ಬರ್ತದೆ ಅದಷ್ಟೇ. ಭಾಷೆ ಕೊಡುವುದಕ್ಕೆ ತೊಂದರೆ ಇಲ್ಲ. ನಿಮ್ಮ ಅಂಗೈಯಲ್ಲಿ ಏನುಂಟು ನಂಗೆ ಕಾಣುವುದಿಲ್ಲಲ್ಲ. ನಿಮ್ಗೆ ತೋರಿಸ್ತಿದ್ದೆ. ಬೇಡ, ಮುಖ ನೋಡೇ ಹೇಳ್ತಿದ್ದೇನೆ. ಮಾತು ಕೊಡುವುದಂತ ಹೇಳಿದ್ರೆ ಮನಸಾಕ್ಷಿಯಾಗಿ ಹೇಳುವುದು ಅಂತ ಅರ್ಥ. ಪರಸ್ತ್ರೀಯಾದಂತಹ ನಿನ್ನನ್ನು ಸ್ಪರ್ಶಿಸುವುದು ಅರಸನಾಗಿ ನನಗೆ ಭೂಷಣವಾದದ್ದಲ್ವೇ ಅಲ್ಲ. ಹಾಗಂತ ಎಂತದ ಅವರು ಸ್ಪರ್ಶಿಸಬಹುದು, ನೀವು ಸ್ಪರ್ಶಿಸುವುದು ಭೂಷಣವಲ್ಲ. ಸ್ಪರ್ಶಿಸಿದ್ರೆ ಯಾರಂತ ನನ್ನನ್ನಲ್ವಾ? ಅವರು ಸ್ಪರ್ಶಿಸಬಹುದು, ಅದು ಮುಂದೆ ಆಯ್ತು. ಇದು ಕ್ಷತ್ರಿಯನಾದವನಿಗೆ ಆಯುಧವೇ ತನ್ನ ದೇಹದ ಅಂಗ ಇದ್ದ ಹಾಗೆ. ಹಾಗಾಗಿ ನಾನು ಹಿಡಿದಂತಹ ಬಾಣದ ತುದಿಯಿಂದ ನೀವು ಹೆಚ್ಚಿನ ಅದನ್ನೇ ಬಳಸ್ತಿದ್ರೆ ನಾನು ಭಾಷೆ ಕೊಡಬೇಕು ಅಂತ ಹೇಳಿದೆ. ಯಾಕೆ ನೀವು ಶಸ್ತ್ರದಿಂದಲೇ ಮುಟ್ತೀರಿ ಅಂತ ನನಗೆ ಗೊತ್ತುಂಟು. ಅದಾದ್ರೆ ನಿಮಗೆ ಹೇಗೆ ಪರಿಶುದ್ಧತೆ ಬೇಕು, ನನಗೂ ಶುದ್ಧತೆ ಬೇಡವಾ? ಧನ್ಯವಾದ ಹಾಗೆ ಮಾಡಿದ್ದಲ್ಲ. ನಿನಗೆ ಸುದ್ದಿ ಕೇಳಿದ್ದ ನಮ್ಮಲ್ಲಿದ್ದ ಆಯುಧ ಯಾವುದು? ಒಂದು ಈ ದೋಸೆ ಮುಗಿಸುವ ಕಾವಲಿ ಸುತ್ತಗ ಇತ್ತು, ಅದರಂತೆ ಒಂದು ದಡದ ಮೇಲೆ ಇಟ್ಟಿದ್ದಲ್ಲ ನಾನು. ಅದು ಹೇಳಿದ ಮಾತು ಕೇಳುವುದಿಲ್ಲ. ಹೀಗೆ ದೊಡ್ಡ ವಿಶ್ವ ದಾಖಲೆ ಮಾಡಿಬಿಟ್ಟೇನೆ. ಯಾಕೆ ಮಾತು ಕೇಳುವುದಿಲ್ಲ? ಯಾಕೆ ಹೇಳಿದ್ರೆ ಗೊತ್ತಾಯ್ತಾ? ನಾಳೆ ದಿವಸ ನಿಮಗೆ ಅವಕಾಶ ಉಂಟು. ಒಳ್ಳೆದಾಯ್ತು ಮಾಡಿದ್ದು. ಬಾಣದ ತುದಿಯಿಂದ ನಿನ್ನ ಅಂಗೈಯನ್ನು ಸ್ಪರ್ಶಿಸುತ್ತಾ ಇದ್ದೇನೆ.
ನಿನ್ನ ಮಾತನ್ನ ನಾನು ನಡೆಸಿಕೊಡ್ತೇನೆ. ಏನು ಬೇಕೋ ಕೇಳು. ಎಲ್ಲ ನಿನ್ನಾಗೆ ಮತ್ತೆ ಬಹಳ ಇದ್ದವರಿಗೂ ಆ ಸಮಸ್ಯೆ ಆಗ್ತದೆ. ಹೇಳಲಿಕ್ಕೆ ಏನು ಇಲ್ಲಿದ್ದವರಿಗೂ ಈ ಸಮಸ್ಯೆ ಆಗ್ತದೆ. ಅದು ನಿನ್ನಂತವರಿಗೆ. ಯಾಕೆಂದ್ರೆ ನಾವು ಹೇಳುವುದು ಪ್ರಧಾನ ಅಲ್ಲ, ಇದರಿಗಿದ್ದವರಿಗೆ ಅರ್ಥ ಆಗುವುದು ಪ್ರಧಾನ ತಾನೆ. ಖಂಡಿತ ಹೌದು. ನೀವು ಅಂತವ್ರು ಅಂತಲ್ಲ, ಚಚೆ ಒಟ್ಟಿಗಿದ್ದ ಪರಮಜ್ಞಾನಿ ಅಲ್ವೇ? ಅಂದ್ರೆ ನನಗೆ ಅರ್ಥವೇ ಆಗುದಿಲ್ಲ ಅಂತ ಹೇಳುದು ಅವರು. ಎಲ್ಲಿ ಬಿಡಿ, ನಿಮ್ಗಾರು ಅರ್ಥ ಆಗ್ತದೆ ಅಂತ ಹೇಳುದಲ್ಲ. ಅದ್ರ ಅರ್ಥ ಗೊತ್ತಾಯ್ತಾ? ಇಲ್ಲ. ನೀ ಹೆಚ್ಚು ಮಾತಾಡಬಾರ್ದು ಅಂತ. ಇಷ್ಟ ಆದ ಮೇಲಿನ್ನು ಹೇಳಿಕೊಳ್ಳದ ಏನು ಹೇಳಮ್ಮ. ನೀವು ಕೇಳಿರಬಹುದು. ಇಷ್ಟ ಆದ ಮೇಲೆ ಯಾವುದು ಇಷ್ಟ ಆದ ಮೇಲೆ ಯಾರು ಇಷ್ಟ ಆಗುದು? ಇಷ್ಟ ಆದ ಒಟ್ಟು ಇಷ್ಟ ಆದ ಮೇಲೆ. ಇಷ್ಟು ಆದ ಮೇಲೆ ನನಗೆ ಇಷ್ಟ ಆದ ಮೇಲೆ ಅಂದ್ರೆ ನೀವು ಮತ್ತು ಹೇಳ್ತಾ ತಾವು ಕೇಳಿರಬಹುದು. ಹಸ್ತಿನಾವತಿ ಹೇಳಿದೇನು? ಯಾವುದು ಆಸ್ತಿನ ಆಸ್ತಿ ಯಾರು ನಿನ್ನಂತ? ಆಸ್ತಿ ನಾಸ್ತಿಯ ಮತ್ತೆ ಹಸ್ತಿನಾವತಿ, ಕರಿಪುರ, ಕರ್ಪುರ, ಕರಿಪುರ, ಗಜಪುರ, ಆನೆಪುರ, ಆನೆಪುರ, ಆನೆ ಆನೆಪುರ, ಆನೆ ಉತ್ತಮ ಅಧಿಕಾರಿಗಳು ಪಾಂಡುತ್ತರು. ಗೊತ್ತಾಯ್ತಾ? ಪಾಂಡು ಸುತರು ಸುತ್ತರು ಪಾಂಡು ಸುತರು, ಪಾಂಡವರು ಐವರು, ಪಾಂಡು ಚಕ್ರವರ್ತಿಗಳ ಮಕ್ಕಳು ಪಾಂಡವರ ಇವರು ಐವರು ಪಾಂಡವರು.
ಪರಿಚಯ ಉಂಟು ಅವ್ರದ್ದು? ಯಾರು ಐವರು ಯಾರು? ಇವರು ಚೌಡ ತಿಮ್ಮ ಅದು ಅಡಿಕೆ ಕೊಯ್ಲಿಗೆ ಬರುವವರು ಅದನ್ನೇ ಹೇಳಿದ್ರು. ಇವರೆಂತ ಪಾಂಡವರ ಐವರು ಪಾಂಡು ಸುತರು ಅಂತ ಹೇಳಿಲ್ವ? ಗೊತ್ತಾಗಿಲ್ಲ. ಹೇಳ್ತೇನೆ. ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ. ನಕುಳ ನಕುಲ ಸಹದೇವರು. ನಕುಳ ಅಲ್ಲ, ನಕುಲ ಸಹದೇವರು. ನಿಮ್ಗೆ ಗೊತ್ತಿದೆ ಅಲ್ವೇ? ತಿಳಿದಿದೆ. ನಿನಗೆ ಗೊತ್ತಿದೆ ಅಲ್ವೇ? ಮೊನ್ನೆ ಸಿಕ್ಕಿದ್ರು 5 ಜನ. ನೀಗ ನಂಗೆ ಅಂತ ಗೊತ್ತುಂಟು ಮಾರ್ರೆ. ಆ ಐವರಿಗೆ ಒಬ್ಬಳು ಹೆಂಡತಿ ಇದ್ದಾಳೆ. 5 ಜನರಿಂದ ಒಬ್ಬಳು. ಆಯ್ತಪ್ಪ, ನೀವೇ ಹೋಗೋದು ನನಗೆ. ಪಾಂಡವರಿಗೆ ಐವರು, 5 ಜನರಿಗೆ ಒಬ್ಬಳು. ನಾ ಹೇಳಿ ತಪ್ಪಾಯ್ತು. ಒಬ್ಬಳಿಗೆ 5 ಜನ ಗಂಡಂದಿರಿದ್ದಾರೆ. ಅರ್ಥ ಆಯ್ತಾ? ಏನು ನಂಗೆ ನೀವೇ ಹೋಗೋದು ನನಗೆ. ಅವಳು ಯಾರು ಆಗಿದ್ದೆ? ಸುಳ್ಳು ಅವಳು ಯಾರು? ಅಯ್ಯೋ, ತಿರುಪತಿಯವರು ದವಳು ಕೃಷ್ಣೇ ಎಂಬುದಾಗಿ ಹೆಸರು. ಅಯ್ಯೋ ನಿಜ ಕೇಳಿಲ್ವ ನೀನು? ಇಲ್ಲ. ತಿರುಪತಿಯ ಮಹಾರಾಜನಿಗೆ ಅಗ್ನಿಯಲ್ಲಿ ಹುಟ್ಟಿದಂತ ಮಗಳವು. ಬೆಂಕಿ ಅಗ್ನಿಗೆ ಅಂತ ಬೂದಿಯಾ? ಬೂದಿ ಬೂದಿ ಹುಟ್ಟುದ ಅದು ಬೆಂಕುದ ಆಗುದು. ಏನಮ್ಮ ಇದು? ಹೀಗೆ ಆಡ್ತಾ ಇರುವುದು. ನಿನ್ನ ವಿಷಯವನ್ನ ಕೇಳಿದ್ರೆ ಬಳಸುವವರಿದ್ದಾರೆ. ಹಸ್ತಿನಾವತಿಯ ವಿಷಯ, ಪಾಂಡವರ ವಿಷಯ, ದ್ರೌಪದಿಯ ವಿಷಯ ಯಾಕೆ ನನ್ನಲ್ಲಿ ಹೇಳ್ತಾ ಇದೆಯೋ ನನಗಂತೂ ತಿಳಿಯದು. ಅವನಿಗೆ ತೊಂದರೆ ಆಯ್ತು. ಕೃಷ್ಣನಿಗೆ ಅವಳು ಸಹೋದರಿ ಯಾವುದು? ಆ ದ್ರೌಪದಿಯೇ ನಾನು. ಆವಾಗಲೇ ಹೇಳಿದ್ದೆ, ನಿಮ್ಮನ್ನು ಕಂಡಾವಾಗ ಏನು ಅಭಿಮಾನ ಗೌರವ ಹೆಚ್ಚಾಗ್ತಾ ಉಂಟು ಅಂತ. ಅಂದುಕೊಂಡಿದ್ದೇನೆ. ಜನಪುಟ್ಟವ್ರಲ್ಲ, ನಿಜವೇ ಇರಬೇಕು. ನಾನು ಇವತ್ತು ಹೇಳುವಂತ ಮಾಡ್ಕೊಂಡೆ. ನಾ ಹೇಳು ಸರಿ ಅಲ್ಲ ಅಲ್ಲಪ್ಪ, ಅದೇನು ನೀವು ಅದು ಹೇಳ್ಬಾರ್ದು. ಹಾಗಾದ್ರೆ ಬಲ್ಲಿ ಕಾರಣ ಮತ್ತೇನಲ್ಲ. ಏನಮ್ಮ ಅದು? ಏನು ಚಚೆ ನಮ್ಮವರು ಸಂಬಂಧ ಮಾಡ್ಕೊಳ್ವಾ? ನಾ ಬದಿ ಹೋಗ್ತೆ. ನಾ ಇಷ್ಟು ಜನರನ್ನು ಸೇರಿಸಿದ್ ಯಾಕೆ? ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ಮತ್ತೆ ಆ ಕಡೆ ಹೋಗುದು ಯಾವುದು? ಅದೇ ಸಂಬಂಧ ಏನು ಅಂತ ಗೊತ್ತಾಗ್ಲಿ ಅಂತ. ವಿಷಯ ಏನು ಎನ್ನುವುದು ಗೊತ್ತಾಗ್ಲಿ ಅಂತ. ಗೊತ್ತಾಗ್ಲಿ ಅಂತ. ಇಷ್ಟಾದ ಮೇಲೆ ಮತ್ತೇನು? ನಿಮಗೆ ಒಬ್ಬಳು ಮಗಳಿದ್ದಾಳಂತಲ್ವಾ? ಹೌದು. ನಮ್ಗೆ ಗೊತ್ತಿದ್ದ ಮನೆಯಲ್ಲಿ ಒಬ್ಳಿದ್ದಾಳಲ್ಲ. ಅದು ಊರಲ್ಲಿ ಮನೆಯಲ್ಲಿ ಒಬ್ಳಿದ್ದಾಳೆ ಅಂತ. ಮನೆಯಲ್ಲಿ ಇದ್ದವಳು ಒಬ್ಬಳೇ ನನ್ನ ಮಗಳು. ನಂಗೂ ಲೆಕ್ಕಿಲ್ಲಾಗಿತ್ತು. ಮನೆಯಲ್ಲಿ ಇದ್ದವಳು ಒಬ್ಬಳೇ. ಮನೆಯಲ್ಲಿರುವವಳು ಒಬ್ಬಳೇ ಮತ್ತೆ ಹೊರಗಿಲ್ಲ ಅಂತ. ಇಲ್ಲ, ಎಲ್ಲರಿಗೂ ಗೊತ್ತಾಗ್ಲಿ. ಎಲ್ಲರೂ ಯಾಕೆ ಸೇರಿಸಿದ್ದೇವೆ ನಾವು ಇವತ್ತು? ಇದು ಗೊತ್ತಾಗಿದೆ ಅಂತಲ್ಲ, ಅವಳು ಬಂದದ್ದು ಯಾಕೆ ಅಂತ ಗೊತ್ತಾಗ್ಲಿ ಅಂತ. ಇಷ್ಟ ಆದ ಮೇಲೆ ಅವಳ ಹೆಸರು ರತಿ ಎಂಬುದಾಗಿ ಅಲ್ವೇ? ನನ್ನ ಮಗಳು. ಯಾರು ಅಲ್ಲ ಅಂದ್ರೆ ಗೊತ್ತಾಗ್ಲಿ, ಎಲ್ಲರಿಗೂ ಗೊತ್ತಾಗ್ಲಿ. ನಾವು ಸೇರಿಸಿದ್ದಾಗಿ ಇವನ್ನೆಲ್ಲ ಸೇರಿಸಿದ್ದಾಗಿ ಅತಿ ರೂಪವತಿಯೇ ಹೌದು, ಪ್ರಾಯ ಸಮರ್ಥಳು ಹೌದು. ಬುದ್ಧಿವಂತಳು ಹೌದಂತೆ, ವಿದ್ಯಾವಂತಳು ಹೌದಂತೆ, ಸಂಸ್ಕಾರವಂತಳು ಹೌದಂತೆ. ನೀವು ನೋಡಿಲ್ಲ ಅವಳನ್ನ? ನಾನು ನೋಡಿದ್ದೆಪ್ಪ. ನಾನು ಇವ್ರು ಮಗಳಲ್ಲ, ನಾನು ನೋಡಿದ್ದೆ. ಹೇಗಿದ್ದಾಳೆ ನೋಡಿದ್ದೆ? ಚಂದ ಇದ್ದಾಳೆ. ಇವಳೇ ನಿಮ್ಮಾಗೆ ಕಾಣ್ತಾಳೆ. ಅಂದ್ರೆ ಅಷ್ಟು ವಯಸ್ಸಾಯ್ತಾ? ಚಂದದಲ್ಲಿ ಚಂದದಲ್ಲಿ ಹಾಗೆ ಹೌದೌದು. ಅವರೆಲ್ಲ ಆಡೋ ಮಾತು ಏನು? ಕೊಯ್ ತೊಗೊಂಡು ಮುಟ್ಬೇಕು ಅದು ಅಂತೇಳಿ ಆಡೋ ಮಾತು ಅಂತ. ಹೌದೌದು. ಯಾವುದು? ಕೈ ತೊಳೆದು ಮುಟ್ಟಬೇಕು. ಮುಟ್ಟಿ ನೇರ ಕೈ ತೊಳೆದು ನಮ್ಮನೆ. ಹಾಗಾದ್ರೆ ಅಂತವಳನ್ನ ಮದುವೆ ಪ್ರಾಯಕ್ಕೆ ಬಂದವಳನ್ನ ಮದುವೆ ಮಾಡಿಸ್ಬೇಕು ಅಲ್ವೇ? ತಂದೆಯಾದ ನಾನು ಹೊಣೆಗಾರಿಕೆ ಅಲ್ವೇ ಅದು? ಹಾಗಾದ್ರೆ ಅದನ್ನ ಆ ಕಡೆಗೆ ಬಿಟ್ಟು ಅದೇಂತ ಅದು ಮಗಳು ಅಂತ ವಸ್ತು ಅದು. ಹಾಗಲ್ವೋ? ಆ ವಿಷಯವನ್ನ ಆ ಕಡೆ ಇಡುವ ಅಂತ. ಇಲ್ಲಿ ಜಾಗ ಐತಿ. ಇದನ್ನು ಅವಧಿ ಇಟ್ಟ ಇಲ್ಲಿ ಜಾಗ ಐತಿ. ಇಲ್ಲಿ ಬರ್ತದೆ ಇರುವ ಈಗ ಆ ಜಾಗ ಹಾಗೆ ಬಿಡಬಾರ್ದು ನೋಡಿ. ಜಾಗ ನನ್ನೊಬ್ಬ ಅಣ್ಣ ಇದ್ದಾನೆ ಕೃಷ್ಣ ಎಂಬುದಾಗಿ. ಸರಿ. ಹಾಗಾದ್ರೆ ಅವನಿಂದಾಗಿ ರುಕ್ಮಿಣಿಯಲ್ಲಿ ಒಬ್ಬ ಮಗ ಹುಟ್ಟಿದ್ದಾನೆ. ಮನ್ಮಥ ಎಂಬುದಾಗಿ ಹೆಸರು. ಮಣ್ಣು ಮನ್ಮಥ ನೀನು? ಮನ್ಮಥ
ಮತ್ತೆ ನಂಗೆ ಮಣ್ಣು ಹೊರ್ತಾ ಮಣ್ಣು ಬಹು ಕೃಷ್ಣ ಮಣ್ಣು ಮಣ್ಣು ಹೊರ್ತ ನಾವು ಬಿಟ್ಟಿದ್ದು ಪ್ರದ್ಯುಮ್ನ. ಓ ಜುಮ್ನ ಪ್ರದ್ಯುಮ್ನ. ಪ್ರದ್ಯುಮ್ನ ಅದು ಬೇಡ. ಅನಂಗ. ಇದು ಸುಲಭ ಉಂಟು. ಆಮಂಗ ಅನಂಗ. ಅನಂಗ ಅನಂಗ ಅಂಗಜ. ಅಂಗಜ ಅವ ಪ್ರಾಯ ಸಮರ್ಥನಾಗಿದ್ದಾನೆ. ಅದಕ್ಕೆ ಅವನಿಗೂ ಮದುವೆಯ ಪ್ರಾಯ. ಮದುವೆ ಮಾಡಿಸ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಅದನ್ನು ಈ ಕಡೆ ಇಡುವ. ಆ ವಿಷಯನೂ ಬಿಡುವ ಈಗ. ಇಡುವ, ಬಿಡುದಲ್ಲ. ಬಿಡುವುದಲ್ಲ. ಅದನ್ನ ತಂದಿಲ್ಲ. ನಿಮ್ಮ ಮಗಳ ವಿಷಯ ಆ ಕಡೆ ಇಟ್ಟಿದ್ದೇವೆ, ನನ್ನ ಅಣ್ಣನ ಮಗಳ ವಿಷಯ ಈ ಕಡೆ ಇಟ್ಟಿದ್ದೇವೆ. ನಾನು ಈ ಮಗನ ವಿಷಯ ಹಿಂಗೆ ಕರ್ಕೊಂಡು ಇಟ್ಬಿಡ್ತೇವೆ. ಹಾಗಾದ್ರೆ ಇದೆರಡು ಸೇರಿಸುವ ಈಗ. ಅಂದ್ರೆ ಅರ್ಥ ತರಬೇಕಾಯ್ತಲ್ಲ ಈಗ. ಹೌದು, ನನ್ನ ಕೆಲಸ ಒಳ್ಳೆ ಕೆಲಸ. ನಿಮ್ಮ ಮಗಳಾಗಿರುವಂತ ರತಿಯನ್ನ ನನ್ನ ಅಣ್ಣನ ಮಗನಾದಂತ ಮನ್ಮಥನಿಗೆ ಕೊಟ್ಟು ಮದುವೆ ಮಾಡಿ ಸಂಬಂಧ ಮಾಡ್ಕೊಂಡ್ರೆ ಹೇಗೆ?